ನಮಸ್ಕಾರ, ಸುನಿನೆ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ನಲ್ಲಿ ಬೌದ್ಧರ ಧಾರ್ಮಿಕ ಹಕ್ಕಿಗಾಗಿ ಬೃಹತ್ ಪ್ರತಿಭಟನೆ. ರಾಷ್ಟ್ರಪತಿ, ರಾಜ್ಯದ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಅವರಿಗೆ ಬೀದರ್ ಬುದ್ಧಿಸ್ಟ್ ವಿಹಾರದ ಸಂಸ್ಥಾಪಕರಾದ ಪೂಜ್ಯ ಪಂತೆ ದಮ್ಮಾನಂದ ಮಹಾಥೇರು ಅವರ ನೇತೃತ್ವದಲ್ಲಿ ಮನವಿ ಪತ್ರ ಸಲ್ಲಿಸಲಾಯಿತು. ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಬೀದರ್ ವತಿಯಿಂದ 76ನೆಯ ಸಂವಿಧಾನ ಅಂಗೀಕಾರ ದಿನಾಚರಣೆ ನಿಮಿತ್ತ ಬಹಿರಂಗ ಸಭೆ ಹಾಗೂ ಭೀಮಗೀತೆಗಳ ಕಾರ್ಯಕ್ರಮವು ದೇವೇಂದ್ರ ಆರ್ ಸೋನಿ, ಅಂಬಾದಾಸ್ ಗಾಯಕ್ವಾಡ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಯಿತು. ಸಂವಿಧಾನ ದಿನದ ಅಂಗವಾಗಿ ಬುದ್ಧ ಬಸವ ಭೀಮ ಎಜುಕೇಷನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಯಿತು. ಅಧ್ಯಕ್ಷ ವಿನೋದ್ ಕುಮಾರ್ ಅಪ್ಪೆ. ಬೀದರ್ನ ಪ್ರಧಾನ ಅಂಚೆ ಕಚೇರಿಯಲ್ಲಿ ಸಂವಿಧಾನದ ದಿನ ಆಚರಿಸಲಾಯಿತು. ಸಮಾನ ಹಕ್ಕು ನೀಡಿದ ಸಂವಿಧಾನ ದೇಶದ ಪ್ರತಿ ಪ್ರಜೆಗೂ ಸಮಾನ ಹಕ್ಕು ನೀಡಿದೆ ಎಂದು ಅಧ್ಯಕ್ಷ ವಿಎಲ್ ಚಿತ್ಕೋಟೆ ಹೇಳಿದ್ದರು. ಇಂಡಿಯನ್ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ಜಿಲ್ಲಾ ಯುವ ಘಟಕದ ನೂತನ ಪದಾಧಿಕಾರಿಗಳಿಗೆ ಕಾಡ್ವತ್ ಗ್ರಾಮದ ಚರ್ಚ್ನಲ್ಲಿ ನೇಮಕಾತಿ ಪತ್ರ ವಿತರಿಸಿದ್ದರು. ಗುರುನಾನಕ್ ಶಾಲೆಯಲ್ಲಿ ಸಂವಿಧಾನ ದಿನಾಚರಣೆ. ಭಾರತದ ಸಂವಿಧಾನ ವಿಶ್ವದಲ್ಲೇ ದೊಡ್ಡ ಸಂವಿಧಾನ. ವಿದ್ಯಾರ್ಥಿನಿ ಜಾನ್ವಿ. ಮಾನವ ಬಂಧುತ್ವ ವೇದಿಕೆ, ಬುದ್ಧ ಬೆಳಕು ಟ್ರಸ್ಟ್, ಕನ್ನಡ ಸಾಹಿತ್ಯ ಪರಿಷತ್ತು ಮಹಿಳಾ ಘಟಕ ಹಾಗೂ ಸಮತಾ ಪ್ರೌಢಶಾಲಾ ಬೀದರ್ನಲ್ಲಿ 75ನೇ ಸಂವಿಧಾನ ಅಂಗೀಕಾರ ದಿನಾಚರಣೆ ಆಚರಿಸಲಾಯಿತು. ಸುದ್ದಿಯ ವಿವರಗಳು. ಬೌದ್ಧರ ಹಕ್ಕಿಗಾಗಿ ಹಾಗೂ ಬಿಟಿ ಕಾಯ್ದೆ 1949 ರದ್ದುಗೊಳಿಸಿ ಬುದ್ಧಗಯಾದ ಮಹಾಬೋಧಿ ಮಹಾವೀರದ ಆಡಳಿತ ಸಂಪೂರ್ಣವಾಗಿ ಬೌದ್ಧರಿಗೆ ನೀಡಲು ದೇಶಾದ್ಯಂತ ಆಲ್ ಇಂಡಿಯಾ ಬುದ್ಧಿಸ್ಟ್ ಫೋರಂ ಮುಖಾಂತರ ಪ್ರತಿಭಟನೆ ಹಮ್ಮಿಕೊಂಡ ನಿಮಿತ್ತ ನಾಡಿನ ಗಡಿ ಜಿಲ್ಲೆ ಬೀದರ್ನಲ್ಲೂ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಬೀದರ್ ಬುದ್ಧಿಸ್ಟ್ ವಿಹಾರದ ಸಂಸ್ಥಾಪಕರಾದ ಪೂಜ್ಯ ಭಂತೆ ದಮ್ಮಾನಂದ ಮಹಾಥೇರು ಅಧ್ಯಕ್ಷ, ಪೂಜ್ಯ ಭಂತೆ ಜ್ಞಾನಸಾಗರ್ ಕಾರ್ಯದರ್ಶಿ, ಪೂಜ್ಯ ಭಂತೆ ಸಂಗರಕಿತ್, ಭಂತೆ ಧರ್ಮಪಾಲ ರೇಕುಳುಗಿ ಮೌಂಟ್, ಭಂತೆ ನೌಹಾಲ್ ಭಾಲ್ಕಿ ಹಾಗೂ ಬಿಕ್ಕು ಸಂಘ ಹಾಗೂ ವಿವಿಧ ಬೌದ್ಧ ಸಂಘಟನೆಗಳು ಮತ್ತು ಸಂವಿಧಾನ ಸಂರಕ್ಷಣಾ ಸಮಿತಿಯ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಜರುಗಿತು. ಸಂವಿಧಾನ ಅಂಗೀಕಾರ ದಿನಾಚರಣೆ ಇರುವ ಪ್ರಯುಕ್ತ ಈ ಪ್ರತಿಭಟನೆಯು ಮಹತ್ವ ಪಡೆದಿದ್ದು ದೇಶಾದ್ಯಂತ ಎಲ್ಲ ಜಿಲ್ಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಬೀದರ್ ಜಿಲ್ಲೆಯಲ್ಲಿ ಈ ಮನವಿ ಪತ್ರವನ್ನು ರಾಜ್ಯದ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿ ಹಾಗೂ ರಾಷ್ಟ್ರಪತಿಗಳು ಅಲ್ಲದೆ ವಿಶೇಷವಾಗಿ ಬುದ್ಧಗಯಾ ವಿಹಾರದಲ್ಲಿರುವ ಕಾರಣ ಅಲ್ಲಿಯ ರಾಜ್ಯಪಾಲರು, ಮಂತ್ರಿಗಳು ಹಾಗೂ ಅಲ್ಲಿಯ ರಾಷ್ಟ್ರೀಯ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಿಗೂ ಸಹ ಮನವಿ ಪತ್ರ ಸಲ್ಲಿಸಲಾಯಿತು. ಬೀದರ್ ನಗರದ ಜನ್ವಾಡ ರಸ್ತೆಯಲ್ಲಿರುವ ಅಂಬೇಡ್ಕರ್ ಭವನದಿಂದ ಪ್ರಾರಂಭವಾಗಿ ಅಂಬೇಡ್ಕರ್ ವೃತ್ತ, ಭಗತ್ ಸಿಂಗ್ ವೃತ್ತ, ತಹಶೀಲ್ ಕಚೇರಿ ಮಾರ್ಗವಾಗಿ ಜಿಲ್ಲಾಧಿಕಾರಿ ಕಚೇರಿಗೆ ತಲುಪಿ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಪತ್ರ ಸಲ್ಲಿಸಲಾಯಿತು. ಬೃಹತ್ ಪ್ರತಿಭಟನೆ ಬೌದ್ಧ ಆಚಾರ್ಯ ಮಿಲಿಂದ್ ಗುರೂಜಿ, ಉಪಾಸಕರಾದ ಧರ್ಮರಾಯ ಘಾಂಗ್ರೆ, ರಮೇಶ್ ಟಾಕುಳ್ಗಿ, ಅನಿಲ್ ಕುಮಾರ್ ಬೆಲ್ದಾರ್, ಬಾಬು ಪಾಸ್ವಾನ್, ರಾಜ್ಕುಮಾರ್ ಮೂಲಭಾರತಿ, ಶ್ರೀಪತ್ ರಾವ್ ದೀನೆ, ಶಿವಕುಮಾರ್ ನೀಲಿಕಟ್ಟಿ, ಮಹೇಶ್ ಗೋರ್ನಾಳ್ಕರ್, ಸುರೇಶ್ ಜೋಜ್ನಾಳ್ಕರ್, ಅಂಬಾದಾಸ್ ಚಕ್ರವರ್ತಿ, ಡಾಕ್ಟರ್ ಕಾಶಿನಾಥ್ ಚೆಲ್ವ, ರಾಜಪ್ಪ ಗುನ್ನಳ್ಳಿಕರ್, ಬಾಬುರಾವ್ ಮಿಠಾರೆ, ಚಂದ್ರಕಾಂತ್ ನಿರಾಟೆ, ಅರುಣ್ ಪಟೇಲ್, ಅವಿನಾಶ್ ದೀನೆ, ಭರತ್ ಕಾಂಬ್ಳೆ, ರಾಜ್ಕುಮಾರ್ ವಾಗ್ಮಾರೆ, ಸಂದೀಪ್ ಕಾಂಟೆ, ಪ್ರಕಾಶ್ ರಾವಣ್, ವಿನೋದ್ ಕುಮಾರ್ ಶಾಕ್ಪಾಲ್, ಪ್ರದೀಪ್ ನಾಟೇಕರ್, ಉಪಾಸಕಿಯರಾದ ಚಂದ್ರಕಲಾ ಬಡಿಗೇರ್, ಮಂಜುಳಾ ಬಾವಿದೊಡ್ಡಿ, ಪುನೀತ್ ಗಾಯಕ್ವಾಡ್, ಗಂಗಮ್ಮ ಫೂಲೆ, ಲಕ್ಷ್ಮೀ ಹೊಸ್ಮನಿ ಹಾಗೂ ಜಿಲ್ಲೆಯ ಬುದ್ಧಿಜೀವಿಗಳು, ಸಾಹಿತಿಗಳು, ಚಿಂತಕರು, ಯುವಕರು, ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಸಂಕಲ್ಪ ಮಾಡಿ
ಬೌದ್ಧರ ಆಸ್ತಿ ಬೌದ್ಧರ ಆಸ್ತಿ ಬೌದ್ಧರ ಆಸ್ತಿ ಬೌದ್ಧರ ಆಸ್ತಿ ಬೌದ್ಧರ ಆಸ್ತಿ ಬಿಹಾರ ಸರ್ಕಾರದ ಬೌದ್ಧರ ವಿರಾಸತ ಬೌದ್ಧರ ವಿರಾಸತ ಬೌದ್ಧರ ವಿರಾಸತ We want justice. 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 ಹೋರಾಟಕ್ಕೆ ಮಹಾಬೋಧಿ ಮಹಾವೀರ ಮುಕ್ತೇಂದ್ರನ ಹೋರಾಟಕ್ಕೆ ಬಿಹಾರ ಸರ್ಕಾರದ ಬಿಟಿಎಂಸಿ ಕಾಯ್ದೆ ರದ್ದುಗೊಳಿಸಲೇಬೇಕು. ಬೌದ್ಧರ ಆಸ್ತಿ ಬೌದ್ಧರ ಆಸ್ತಿ ಒಂದೇ ಇಶ್ಯೂ ಮೇಡಮ್ ಈಗ ನೋಡ್ರಿ ದೇಶದೊಳಗೆ ಮೊದಲನೇ ಸರಿ ಮೆಮೊರಂಡಮ್ ಏನು ಕೊಟ್ಟಿದ್ರಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಚೇರ್ಮನ್ ಅವರಿಗೆ, ಆಮೇಲೆ ಪ್ರಧಾನ ಮಂತ್ರಿ ಅವರಿಗೆ, ಬಿಹಾರ್ ಚೀಫ್ ಮಿನಿಸ್ಟರ್ ಅವರಿಗೆ, ಇನ್ನುಳಿದಂಥ ಏನು ಅಪ್ಲಿಕೇಶನ್ಸ್ ಎಲ್ಲ ಏನು ಕೊಟ್ಟಿದ್ರಿ ಇವತ್ತಿನ ದಿವಸನೇ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಕಳಿಸ್ತೀವಿ. ತಮಗೂ ಕೂಡ ಇದ್ರದ್ದು ಒಂದು ಅಕ್ನಾಲೇಜ್ಮೆಂಟ್ನೂ ಕೂಡ ಇದೆ. ಅಲ್ಲಿ ವ್ಯವಹರಿಸ್ತಾ ಇದ್ದಾರೆ, ಬೌದ್ಧರಿಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ, ಬೌದ್ಧರು ಮಾಡಬಾರದಂತಹ ಪೂಜೆಗಳನ್ನು ಅಲ್ಲಿ ಮಾಡ್ತಾ ಇದ್ದಾರೆ, ಹೋಮ ಹವನಗಳನ್ನು ಮಾಡ್ತಾ ಇದ್ದಾರೆ, ಹಾಗೂ ಅನೇಕ ರೀತಿಯ ಅನ್ಯಾಯಗಳನ್ನು ಅಲ್ಲಿ ನಡೀತವೆ. ಅದಕ್ಕಾಗಿ ಆ ಒಂದು ಆ್ಯಕ್ಟ್ ಮಾಡಿದ್ದಾರೆ, ಮಹಾಬೋಧಿ ಟೆಂಪಲ್ ಆ್ಯಕ್ಟ್ 1949 ಆ್ಯಕ್ಟನ್ನು ಮಾಡಿ ಅಲ್ಲಿ 4 ಜನ ಬೌದ್ಧರು ಇರಬೇಕು, 4 ಜನ ಅನ್ಯ ಧರ್ಮದವರು ಇರಬೇಕು ಅಂತ ಹೇಳಿ ಈ ರೀತಿಯಾಗಿ ಅನ್ಯಾಯವನ್ನು ಮಾಡಿದ್ದಾರೆ. ಕಾನೂನನ್ನು ಉಲ್ಲಂಘಿಸಿದ್ದಾರೆ, ಭಾರತ ಸಂವಿಧಾನವನ್ನು ಅಗೌರವವನ್ನು ತೋರಿಸಿದ್ದಾರೆ. ಅದಕ್ಕಾಗಿ ಆ ಕಾನೂನನ್ನು
ತೆಗೆದು ನಾವು ಸಂಪೂರ್ಣವಾಗಿ ಬೌದ್ಧರಿಗೆ ನೀಡಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ಪ್ರತಿಭಟನೆಯನ್ನು ಮಾಡಿ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ಬಿಹಾರದ ಮುಖ್ಯಮಂತ್ರಿಗಳಿಗೆ ವಿನಂತಿಸುತ್ತೇನೆ, ತಕ್ಷಣವೇ, ಯಾಕಂದರೆ ಇವತ್ತು ವಿಶ್ವಕ್ಕೆ ಏನಾರ ಹೆಸರಿದೆ ಅಂದರೆ ಅದು ಬೌದ್ಧ ಧರ್ಮದ ಹೆಸರಿನಿಂದ ಭಾರತವನ್ನು ಕರೆಯಲ್ಪಡ್ತಾರೆ. ಹಾಗಾಗಿ ಬೌದ್ಧರ ಶಾಂತಿಯನ್ನು ಕೆಣಕಬೇಡಿ. ನಾವು ಶಾಂತಿಯ ಪಾಲಕರು, ಶಾಂತಿಯ ಸಂದೇಶಕರು. ಹಾಗಾಗಿ ನಮ್ಮ ಆಸ್ತಿ ನಮಗೆ ಕೊಡಿ ಅಂಥೇಳಿ ನಾವು ತಮ್ಮ ಮುಖಾಂತರ ಇವತ್ತು ಜಿಲ್ಲೆಯ ಎಲ್ಲ ಸಂಘಟನೆಗಳು ಬುದ್ಧಿಸ್ಟ್ ಫೋರಮ್ ಅಡಿಯಲ್ಲಿ ನಾವು ಒಕ್ಕಟ್ಟಾಗಿ ಇವತ್ತು ಸುಮಾರು 100 ಸಂಘಟನೆಗಳು, ಸಾವಿರಾರು ಅನುಯಾಯಿಗಳು ಸೇರಿ ಮನವಿ ಕೊಟ್ಟಿದ್ದೇವೆ. ನಾನು ಅನಿಲ್ ಕುಮಾರ್ ಬೆಲ್ದಾರ್, ಸಂವಿಧಾನ ಸಂರಕ್ಷಣಾ ಸಮಿತಿಯ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ಹಾಗೂ ಈ ಸಂಘಟನೆಗಳ ಒಂದು ಕೋಆರ್ಡಿನೇಷನ್ ಆಗಿನೇ ಎಲ್ಲ ಕೆಲಸ ಮಾಡ್ತಾಯಿದ್ದೇನೆ. ಅದರ ಜೊತೆಯಲ್ಲಿ ಇವತ್ತು ಅಬ್ದುಲ್ ಮನ್ನಾನ್ ಸೇಠ್ರವರು, ನಮ್ಮ ಜಾನ್ ವೆಸ್ಲಿ ಅವರು, ಬಸವರಾಜ್ ಮಾಳ್ಗೆ ಅವರು, ಅಲ್ಲದೆ ಇನ್ನುಳಿದ ನಮ್ಮ ಮಿಲಿಂದ್ ಗುರುಜಿಯವರು, ಬಿಕ್ಕು ಸಂಘ, ಆಮೇಲೆ ಅನೇಕ ನಮ್ಮ ಹೋರಾಟಗಾರರು ಭಾಗಿಯಾಗಿದ್ದರು ಅಂಥೇಳಿ, ಮತ್ತು ತಾವೂ ಸಹ ನಮ್ಮ ಒಂದು ಇಂಥ ಒಂದು ಧಮ್ಮ ಕಾರ್ಯಕ್ಕೆ ಕೈ ಜೋಡಿಸಿ ಇದನ್ನು ಹೆಚ್ಚು ಪ್ರಸಾರ ಒತ್ತು ಕೊಡಿ ಅಂತ ನಾನು ಮೇಲೆ ಕೇಳ್ಕೊತೀನಿ. ಜೈ ಭೀಮ್, ಜೈ ಸಂವಿಧಾನ. ಗೋಸ್ಕರ ನಾವೆಲ್ಲರೂ ಭಾರತದಲ್ಲಿರ್ತಕ್ಕಂಥ ಯಾವ ಒಂದು ಕಾಯ್ದೆಯನ್ನು ಮಾಡಿದರೆ, ಬೌದ್ಧ ವಿಹಾರ ಟೆಂಪಲ್ ಕಮಿಟಿ ಅಂತ ಹೇಳಿ ಮಾಡಿದ್ದಾರೆ, 1949 ಆ್ಯಕ್ಟ್, ಆದಷ್ಟು ಬೇಗನೆ ಇದನ್ನು ರದ್ದುಗೊಳಿಸಬೇಕು. ಮತ್ತೆ ಗೌರವಯುತವಾಗಿ ಬೌದ್ಧ ಕಮಿಟಿಗಳಿಗೆ, ನಮ್ಮ ಬೌದ್ಧ ಭಿಕ್ಕುಗಳ ಸಂಘಕ್ಕೆ, ಇದು ನಿಮ್ಮ ವಿಹಾರ, ಇದು ಬುದ್ಧನ ವಿಹಾರ, ಇದು ಬೌದ್ಧಿಸ್ಟರ ವಿಹಾರ ತೆಗೆದುಕೊಂಡು ನೀವೆಲ್ಲರೂ ಬುದ್ಧನ ಪ್ರಾರ್ಥನೆ, ಪೂಜೆ, ನಿಮ್ಮ ಕಾರ್ಯಗಳನ್ನು ನೆರವೇರಿಸ್ರಿ ಅಂಥೇಳಿ ಅವರೇ ಹೇಳಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಬಂಧುಗಳೇ. ಯಾಕಂತ ಹೇಳಿದರೆ 1922ರಲ್ಲಿ ಬಾಬು ರಾಜೇಂದ್ರ ಪ್ರಸಾದ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದ್ರು. ಅವರು ನಿಮಗೆ ಬೌದ್ಧಿಸ್ಟರಿಗೆ ನಾನು ನ್ಯಾಯ ಕೊಡ್ತೀನಿ ಅಂತ ಹೇಳಿ ಏನು ಮಾಡಿದ್ರು, ಅವರು 9 ಜನರ ಕಮಿಟಿ ಮಾಡಿದ್ರು. ಬಾಬು ರಾಜೇಂದ್ರ ಪ್ರಸಾದ್ ಅವರು ಮಾಡಿ 5 ಜನ ಬೇರೆದವ್ರಿಗೆ ಸೇರಿಸಿದ್ರು, 4 ಜನ ನಮಗೆ ಸೇರಿಸಿದ್ರು. ಮೆಜಾರಿಟಿ ಯಾರ್ದಾಯ್ತು? ಅವ್ರ ಮೆಜಾರಿಟಿ ಆಯಿತು. ಮತ್ತು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಕೂಡ ಅವರವನೇ 6 ಮಂದಿ ಅವರಾಗ್ಬಿಟ್ರು. ಅದಕ್ಕೋಸ್ಕರ ನಮಗೆ ನ್ಯಾಯ ಇಲ್ಲಿ ತನಕ ಸಿಕ್ಕಿಲ್ಲ. ಇದು ಬೌದ್ಧ ವಿಹಾರ ಬೌದ್ಧರಿಗೆ ಸಲ್ಲಿಸಿದ್ದು. ಇದು ಒಂದು ಸಾಮಾನ್ಯ ಮನುಷ್ಯ ವಿಚಾರ ಮಾಡೋದದ ರೀ. ಮಕ್ಕಾ ಮುಸ್ಲಿಮ್ರದದ ಅದ ಇಲ್ರಿ, ವೆಟಿಕನ್ ಸಿಟಿ ಕ್ರಿಶ್ಚಿಯನ್ರದದ, ಮತ್ತು ನಮ್ಮ ಬೌದ್ಧ ಗಯ ಯಾರ್ದಿರ್ತದ ಹೇಳ್ರಿ? ಯಾರ್ದಿರ್ತದ? ಅದು ಬೌದ್ಧರದಿರ್ತದ. ಅದಕ್ಕೋಸ್ಕರ ಆದಷ್ಟು ಬೇಗನೆ ನಮ್ಮ ಬುದ್ಧಿಸ್ಟ್ ಜನಾಂಗಕ್ಕೆ ಕೊಡ್ರಿ. ಒಂದು ವೇಳೆ ನಿಮಗೆ ಕೂಡ ತಾಕತ್ತಿಲ್ಲ ಅಂದ್ರೆ ಎಲ್ಲ ಏಸು ಟ್ರಸ್ಟ್ ಅವ ಭಾರತದಾಗ, ಎಲ್ಲದ್ರಾಗ ನಮ್ಮ ಬೌದ್ಧಿಸ್ಟ್ರಿಗೆ 4 ಮಂದಿಗೆ ಸೇರಿಸ್ರಿ, 5 ಮಂದಿಗೆ ಸೇರಿಸಿ ಅಂತ ಕೇಳ್ತಾ ಇದ್ದೀನಿ ಬಂಧುಗಳು. ಬೀದರ್ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಬೀದರ್ ವತಿಯಿಂದ 76ನೆಯ ಸಂವಿಧಾನ ಅಂಗೀಕಾರ ದಿನಾಚರಣೆ ನಿಮಿತ್ತ ಬಹಿರಂಗ ಸಭೆ ಹಾಗೂ ಭೀಮಗೀತೆಗಳ ಕಾರ್ಯಕ್ರಮವು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ದೇವೇಂದ್ರ ಆರ್ ರಾಮಚಂದ್ರ ಸೋನಿ, ಅಂಬಾದಾಸ್ ಗಾಯಕ್ವಾಡ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಜ್ಯೋತಿ ಬೆಳಗಿಸುವ ಮೂಲಕ ಬೀದರ್ ಬುದ್ಧಿಸ್ಟ್ ವಿಹಾರದ ಸಂಸ್ಥಾಪಕರಾದ ಪೂಜ್ಯ ಪಂತೆ ದಮ್ಮಾನಂದ ಮಹಾತೇರು ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ್ದರು. ಇದೇ ಸಂದರ್ಭದಲ್ಲಿ ಹಲವು ಗಣ್ಯರಿಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಕೈದ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ರಮೇಶ್ ಠಾಕುಳುಗಿ, ಅನಿಲ್ ಟಿಗ್ಳೆ, ಸೂರ್ಯ ಹುಣಸೆ, ಎನ್ ವೆಂಕಟೇಶ್, ಅನಿಲ್ ಕುಮಾರ್ ಬೆಲ್ದಾರ್, ಅಮೃತರಾವ್ ಚಿಂಕೋಡ್, ಬಸವರಾಜ್ ಮಾಳ್ಗೆ, ಶಶಿಕುಮಾರ್ ಪಾಟೀಲ್, ವಿಲಾಸ್ ಮೋರೆ, ಮಾರುತಿ ಬಂಗಾರೆ, ಅಂಬಾದಾಸ್ ಗಾಯಕ್ವಾಡ್ ಸೇರಿದಂತೆ ದಲಿತರ ಪರ ಸಂಘಟನೆಗಳ ಅಧ್ಯಕ್ಷರುಗಳು ಉಪಸ್ಥಿತರಿದ್ದರು. ಪಾಸ್ವಾನ್ಜಿ ಅವರಿದ್ದಾರೆ, ನಮ್ಮ ಶಿವಕುಮಾರ್ ನೀಲಿಕಟ್ಟಿ ಇದ್ದಾರೆ, ದಿನೇ ಅವರಿದ್ದಾರೆ. ಬೇಗ ಬೇಗ ಸರ್ ಬನ್ನಿ ಸರ್, ಎಲ್ಲರೂ ಬನ್ನಿ. ಚಂದ್ರಕಾಂತ್ ನಿರಾಟೆ ಅವರಿದ್ದಾರೆ. ನಿರಾಟೆ ಬೇಗ ಬನ್ನಿ ಮೇಲೆ. ನಿರಾಟೆ ಅವರೇ ಬನ್ನಿ, ಮೇಲೆ ಬನ್ನಿ. ದೀಪ ಬೆಳಗೋಸ್ಕರವಾಗಿ ಅವರು ಬನ್ನಿ ಬನ್ನಿ ಜೋರಾಗಿ ಟೆಕ್ಮಾಳಿದ್ವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಭಾರತೀಯ ಸಂವಿಧಾನಕ್ಕೆ, ಜब तक सूरज
रहेगा, जब तक सूरज चांद रहेगा, ಭಾರತೀಯ ಸಂವಿಧಾನಕ್ಕೆ ಜೀವಿ ಶ್ರೀಶ್ ಜೀವಿ ಶಕ್ತಿ ಇಬ್ರು ಮಕ್ಕಳು ಸಂವಿಧಾನದ ಪೀಠಿಗೆಯನ್ನು ಓದ್ತಾರೆ. ದಯವಿಟ್ಟು ಎಲ್ಲರೂ ಎದ್ದು ನಿಂತು ತಮ್ಮ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಜಾತ್ಯತೀತ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮ ಮತ್ತು ಉಪಾಸನೆಯ ಸ್ವತಂತ್ರವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಾಲಾಗಿ ನಗರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಪ್ರಶಾಂತ್ ದೊಡ್ಡಿ ಸಾಹೇಬರು ವೇದಿಕೆ ಮೇಲೆ ಮತ್ತು ಅದೇ ರೀತಿಯಾಗಿ ಜೋರಾಗಿ ಚಪ್ಪಾಳೆಯೊಂದಿಗೆ ಅವರಿಗೂ ಕೂಡ ನಾನು सब आपका तैयार हो गया? एक ये मार सकते हैं आपको, एक नगमा कर सकते हैं? हाँ? ಬಂಧುಗಳೇ, ಯಾಕಂದ್ರೆ ಬಂದಿಲ್ಲ, ಬೆಂಗಳೂರಿಂದ ನಮ್ಮ ರಾಜ್ಯಾಧ್ಯಕ್ಷರು ಬಂದಿದ್ದಾರೆ ನೋಡಿ, ಅಷ್ಟು ದೂರದಿಂದ ನಿಮ್ಮನ್ನು ನೋಡೋಗೋಸ್ಕರವಾಗಿ ಬಂದಿದ್ದಾರೆ. ಮತ್ತು ಅದೇ ರೀತಿ ಸಂಜೀವಿ ಡಾಕೋಳ್ಗಿ, ಮಂಜುನಾಥ್ ಕೋರ್ವಿ, ಸುರೇಶ್ ತಾಳೆ, ಬೊಬ್ಬರು ವಾಹನ ಸುನೀಲ್, ಪ್ರಭು, ಜಿಲ್ಲಾ ಅಧಿಕಾರಿ ಆದಂಥ ಸಿದ್ದು ಮೇಡಮ್ ಅವರು ಕೂಡ ಇದ್ದಾರೆ. ಸುಮಾರು 11 ಜನ ಇದ್ದಾರೆ. ಅವರಿಗೂ ಕೂಡ ಒಂದು ಸಣ್ಣ, ಯಾಕಂದ್ರೆ ಒಂದು ಅವಕಾಶ ಕಲ್ಪಿಸಿ ಬಂದಿದೆ. ಮನೆಯೇ ಚುನಾವಣೆ ಆಗಿದೆ, ಇವಾಗ ಕಾರ್ಯಕ್ರಮ ಇದೆ, ಸಂದರ್ಭಕ್ಕನುಸಾರವಾಗಿ ನಾವು ಮಾಡಬೇಕಾಗುತ್ತೆ. ಇವಾಗ ಈ ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಿದಂತಹ ಎಲ್ಲರ ಪರವಾಗಿ ನಮ್ಮ ಉದರ್ ಕಡೆ ಚಾಲಕು ಸ್ವಲ್ಪ ಆ ಕಡೆ ಈ ಕಡೆ ನಿಂತವರು मराठी ಹೇಳ್ತೀನಿ, तिकडे इकडे थांबलेले दयविಟ್ಟು. तालुका अध्यक्ष थे सिकंदर सिंधे और हमारे ज्योति आए, मारुति कंटी आए, सभी लोग इस कार्यक्रम में शामिल होने के आए. उनका ಸಮಿತಿಯಿಂದ 76ನೇ ಸಂವಿಧಾನ ಅಂಗೀಕಾರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಮಾರು 2 ವರ್ಷ 11 ತಿಂಗಳು 18 ದಿವಸ ಸಂವಿಧಾನವನ್ನ ಬಹಳ ಶ್ರೇಷ್ಠವಾಗಿ ಜಾತ್ಯತೀತವಾಗಿ ಇವತ್ತು ನಮಗೆ ಕೊಟ್ಟಿದ್ದಾರೆ. ಕೆಲವರು ಈ ಪೇಜ ಮಠದ ಸ್ವಾಮೀಜಿಗಳು ಸಂವಿಧಾನವನ್ನ ಬದಲಾವಣೆ ಮಾಡಬೇಕಂತೇಳಿ ಕೆಲವು ಹೇಳಿಕೆಗಳನ್ನು ಕೊಟ್ಟರು. ಎಲ್ಲ ಜಾತಿಯ ಧರ್ಮದ ಒಳಗೊಂಡಂತ ಒಳ್ಳೆ ಸಂವಿಧಾನವನ್ನ ಕೊಟ್ಟಿದ್ದಾರೆ. ಇವತ್ತು ಈ ಸಂವಿಧಾನದ ಬಗ್ಗೆ ಅನೇಕ ಜನರು ಕೂಡ ಹೊರ ರಾಷ್ಟ್ರದಲ್ಲೂ ಕೂಡ ಬಹುಶಃ ತಮಗೆ ಗೊತ್ತಿರಬಹುದು, ಅಮೆರಿಕ ದೇಶದ ಮಾಜಿ ಅಧ್ಯಕ್ಷರಂತ ಒಬಾಮಾ ಅವರು ಒಂದು ಮಾತನ್ನು ಹೇಳ್ತಾರೆ, ಭಾರತ ದೇಶದ ಸಂವಿಧಾನ ಸುಮಾರು 1000 ವರ್ಷಗಳ ಸುಭದ್ರವಾಗಿರುತ್ತೆ ಅನ್ನೋ ಮಾತನ್ನ ಹೊರ ರಾಷ್ಟ್ರದ ಅಧ್ಯಕ್ಷರಂತ ಒಬಾಮಾ ಬರಾಕ್ ಅವರು ಹೇಳ್ತಾರೆ. ಅಂದ್ರೆ ಈ ಸಂವಿಧಾನ ಏನು
ತಿದ್ದುಪಡಿ ಮಾಡೋಕ್ಕಾಗುತ್ತಾ ಅಥವಾ ಬದಲಾವಣೆ ಮಾಡೋಕ್ಕಾಗುತ್ತಾ ಹೇಳಿ. ಈಗಿನ ಹೈಕೋರ್ಟ್ ಜಡ್ಜ್ ಹೇಳ್ತಾರೆ ಸಂವಿಧಾನ ಯಾವುದೇ ಕಾರಣಕ್ಕೂ ಬದಲಾವಣೆ ಆಗೋದಿಲ್ಲ ನಮ್ಮ ಮಾತನ್ನ ಹೇಳ್ತಾರೆ ಸ್ನೇಹಿತರೆ. ಸಂವಿಧಾನ ಬಂದ ಮೇಲೆ ನೋಡಿ ನಮ್ಮ ದೇಶದ ಕಾನೂನು ಎಲ್ರಿಗೂ ಕೂಡ ಸಮಾನವಾಗಿ ನೋಡುತ್ತೆ. ಕೊಲೆ ಮಾಡಿದವನು ಎಂತವನೇ ದೊಡ್ಡವನು ಇರಲಿ, ಎಂಥದೇ ಕನಿಷ್ಠ ವ್ಯಕ್ತಿ ಇರಲಿ, ಎಲ್ರಿಗೂ ಕೂಡ ಸಮಾನವಾಗಿರ್ತಕ್ಕಂಥ ಶಿಕ್ಷೆ ನಮ್ಮ ಕಾನೂನು ಮುಂದಿದೆ. ಒಬ್ಬ ಮುಖ್ಯಮಂತ್ರಿ ತಪ್ಪು ಮಾಡಿದ್ರು ಕೂಡ ಬಿಡಲ್ಲ, ಜೈಲಿಗೆ ಹಾಕ್ತಾರೆ ಅಂತಕ್ಕಂಥದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ನಮ್ಗೆ ತಂದುಕೊಟ್ಟಿದೆ. ಮನುಸ್ಮೃತಿನಲ್ಲಿ ಹಿಂಗಿರ್ಲಿಲ್ಲ ಬಂಧುಗಳೇ. ಅದಕ್ಕಾಗಿ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ ಬಂಧುಗಳೇ. ಭಾರತ ದೇಶದ ಸಂವಿಧಾನ ಅರ್ಥವಾಗಬೇಕಾಯ್ತಂದ್ರೆ ನಮಗೆ ಭಾರತ ದೇಶ ಅಂದ್ರೆ ಏನು ಅಂತ ಅರ್ಥವಾಗಬೇಕಾಗಿತ್ತೆ. ಭಾರತ ದೇಶ ಒಂದು ವೈವಿಧ್ಯಮಯವಾಗಿರ್ತಕ್ಕಂಥ ರಾಷ್ಟ್ರ. ಸಂವಿಧಾನ ಅಂದ್ಕೊಳ್ಳೇನೆ ಅಂಬೇಡ್ಕರ್ ಅಂದ್ಕೊಳ್ಳೇನೆ ಮೀಸಲಾತಿ ಅನ್ನೋದಕ್ಕೆ ಸೀಮಿತ ಮಾಡ್ತಾ ಇರ್ತಕ್ಕಂಥ ಇವತ್ತಿನ ಮನಸ್ಥಿತಿನಲ್ಲಿ ಬಂಧುಗಳೇ, ಬಾಬಾ ಸಾಹೇಬರು ಬರೆದಿರ್ತಕ್ಕಂಥ ಸಂವಿಧಾನ ನಮಗೆ ಅರ್ಥ ಆಗ್ಬೇಕಾಯ್ತಂದ್ರೆ ಭಾರತ ದೇಶ ಅಂದ್ರೆ ಏನು ಅರ್ಥ ಆಗ್ಬೇಕಾಯ್ತು. ಭಾರತ ಒಂದು ವೈವಿಧ್ಯಮಯ ರಾಷ್ಟ್ರವಾಗಿದೆ. ನಿಮ್ಗೆಲ್ರೂ ಕೂಡ ಇತಿಹಾಸ ಗೊತ್ತಿರ್ತಕ್ಕಂಥದ್ದು. ಭಾರತ ದೇಶ, ಈ ದೇಶವನ್ನ ಹಲವಾರು ಸಂಸ್ಥಾನಗಳು, ಹಲವಾರು ಮನೆತನಗಳು ಈ ದೇಶವನ್ನ ಆಳಲ್ಪಟ್ಟಿದೆ. ಈ ದೇಶಕ್ಕೆ ಯಾರು ಕೃಷಿ ಮಾಡೋದಕ್ಕೆ ಬಂದ್ರು, ಯಾರು ವ್ಯಾಪಾರ ಮಾಡೋದಕ್ಕೆ ಬಂದ್ರು, ಯಾರು ದನ ಮೇಯಿಸೋಕೆ ಬಂದ್ರು, ಇನ್ಯಾರು ಓದೋದಕ್ಕೆ ಬಂದ್ರು, ಯಾವುದಕ್ಕೋ ಬಂದಿರತಕ್ಕಂತಹ ಹಲವಾರು ವರ್ಗದ ಜನರು ಈ ದೇಶಕ್ಕೆ ಬಂದಂತ ಸಂದರ್ಭದಲ್ಲಿ ಅವರಲ್ಲಿ ಎಲ್ಲರೂ ಕೂಡ ವಾಪಸ್ ಹೋಗದೆ ಕೆಲವರು ಉಳಿದಿರೋದ್ರಿಂದ ನಮ್ಮ ದೇಶದಲ್ಲಿ ಹಲವಾರು ಭಾಷೆಗಳ ಸೃಷ್ಟಿಯಾದವು, ಹಲವಾರು ಸಂಸ್ಕೃತಿಗಳ ಸೃಷ್ಟಿಯಾದವು. ಪ್ರತಿ 40 ಕಿಲೋಮೀಟರ್ಗೆ ಒಂದೇನಂದ್ರೆ ನಮ್ಮಲ್ಲಿ ಭಾಷೆ ಸಂಸ್ಕೃತಿ ಬದಲಾಗುತ್ತೆ ಬಂಧುಗಳೇ. ಸಂವಿಧಾನ ಜಾರಿಯಾಗಿ 75 ವರ್ಷಗಳ ಕಳೆದಿದೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಮುಗಿದಿದೆ. ಒಂದು ಕಡೆ ಅಮೃತ ಮಹೋತ್ಸವ, ಸುವರ್ಣ ಮಹೋತ್ಸವಗಳು ಕೂಡ ನಡೀತಾ ಇದೆ. ಸಂವಿಧಾನ ಸಂಭ್ರಮಾಚರಣೆನೂ ಕೂಡ ನಡೀತಾ ಇದೆ. ಇದರ ಮಧ್ಯದಲ್ಲಿ ನಿರಂತರವಾಗಿ ಇನ್ನು ಸ್ವತಂತ್ರ ಭಾರತದಲ್ಲಿ ದಲಿತರ ಮೇಲೆ ನಿರಂತರವಾಗಿ ಅನ್ಯಾಯ ಅತ್ಯಾಚಾರಗಳು ನಡೀತಲೇ ಇದ್ದಾವೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ, ಸಂವಿಧಾನ ಅಸ್ತಿತ್ವಕ್ಕೆ ಬರೋದಕ್ಕಿಂತ ಮುಂಚೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಹಳ ದೊಡ್ಡ ಪ್ರತಿರೋಧ ಇತ್ತು. ಸ್ವಾತಂತ್ರ್ಯ ಬಂದ ಮೇಲೂ ಆಯ್ತು, ಸಂವಿಧಾನ ಜಾರಿ ಬಂದ ಮೇಲೂ ಆಯ್ತು. ಇವತ್ತಿಗೂ ಕೂಡ ಈ ಸಂವಿಧಾನಕ್ಕೆ ಮತ್ತು ಬಾಬಾ ಸಾಹೇಬ್ ಅವರ ವಿಚಾರಧಾರೆಗೆ ದೊಡ್ಡ ಗಂಡಾಂತರ ಬರ್ತಾನೆ ಇದೆ, ಪ್ರತಿರೋಧ ಹೆಚ್ಚಾಗ್ತಾನೆ ಇದೆ. ಆದ್ರೆ ಅದು ಯಾವಾಗ ಅಂಬೇಡ್ಕರ್ ವಿರುದ್ಧ, ಸಂವಿಧಾನದ ವಿರುದ್ಧ ಪ್ರತಿರೋಧ ಹೆಚ್ಚಾಗುತ್ತೋ ಆವಾಗಲೆಲ್ಲ ಭಾರತ ದೇಶದಲ್ಲಿ ಅಂಬೇಡ್ಕರ್ ಗಟ್ಟಿ ಆಗ್ತಾನೆ ಹೋಗಿದ್ದಾರೆ, ಸಂವಿಧಾನವೂ ಕೂಡ ಮಜಬೂತ್ ಆಗ್ತಾನೆ ಬಂದಿದೆ. ಕಳೆದ ಚುನಾವಣೆ ನೀವೆಲ್ಲ ಗಮನಿಸಿರಬಹುದು. ಈ ದೇಶದಲ್ಲಿ ಪ್ರತಿ ವರ್ಷ ರಾಜಕೀಯ ಪಕ್ಷದ ಮಧ್ಯದಲ್ಲಿ ಚುನಾವಣೆ ನಡೀತಾ ಇದ್ದು. ಅದಕ್ಕೆ ಕಳೆದ ಚುನಾವಣೆ ಈ ದೇಶದಲ್ಲಿ ಮನುಸ್ಮೃತಿಯ ಸಂವಿಧಾನವನ್ನು ತರಬೇಕನ್ನುವಂತಹ ಒಂದು ಕಡೆ ಪಡೆ, ಈ ದೇಶದ ಸಮಾನ ಅವಕಾಶಗಳಿರತಕ್ಕಂಥ ಸಂವಿಧಾನವನ್ನ ಉಳಿಸಬೇಕು ಅನ್ನುವಂತ ಒಂದು ಪಡೆ. ಈ ಚುನಾವಣೆ ಸಂವಿಧಾನ ವರ್ಸಸ್ ಮನುವಾದಿ ಮಧ್ಯದಲ್ಲಿ ಚುನಾವಣೆ ನಡೀತು. 400 ಪಾರ್ ಮಾಡಿ ಈ ದೇಶದ ಸಂವಿಧಾನವನ್ನು ಕಿತ್ತು ಹಾಕುವ ಹುನ್ನಾರದ ವಿರುದ್ಧ ಈ ದೇಶದಲ್ಲಿ ಚುನಾವಣೆ ನಡೀತು. ಈ ದೇಶದಲ್ಲಿ ಸಂವಿಧಾನ ಉಳಿಸಬೇಕಂತಕ್ಕಂಥ ಸಂವಿಧಾನ ಪ್ರತಿ ಹಿಡಿದು ರಾಹುಲ್ ಗಾಂಧಿ ಅವರು ಪ್ರತಿ ಮೂಲೆಯಲ್ಲಿ, ದೇಶದ ಪ್ರತಿ ಹಳ್ಳಿನಲ್ಲಿ ಸಂವಿಧಾನವನ್ನು ಉಳಿಸುವ ಹೋರಾಟವನ್ನ ಮಾಡಿದ್ದಕ್ಕಾಗಿ ಇವತ್ತು ದೇಶದ ಪ್ರತಿಯೊಬ್ಬ ಅಂಬೇಡ್ಕರ್ ವಾದಿಯು ಅದಕ್ಕೆ ಬಲ ತುಂಬಿ ಇವತ್ತು ಅವರ ಕನಸನ್ನ ಭಗ್ನಗೊಳಿಸಿ, ಯಾವ ಸಂವಿಧಾನ ವಿರೋಧಿ ಇದ್ದನೋ ಅವನು ಈ ದೇಶದ ಸಂವಿಧಾನವನ್ನ ತಲೆ ಮೇಲೆ ಹೊತ್ತುಕೊಂಡು ಓಡಾಡಂಗೆ ನಾವೆಲ್ಲ ಮಾಡಿದ್ದೀವಿ. ಅಷ್ಟರ ಮಟ್ಟಿಗೆ ನಾವೆಲ್ಲ ಸಕ್ಸಸ್ ಆಗಿದ್ದೀವಿ. ಇದು ಪೂರ್ಣ ಅಲ್ಲ, ಇದು ಪೂರ್ಣ ಮುಗಿದಿಲ್ಲ, ಇನ್ನೂ ಆತಂಕ ಕೂಡ ಇದೆ. ಇವತ್ತು ಸಂವಿಧಾನ ಜಾರಿಗೆ ಬಂದು 75 ವರ್ಷ ಕಳೆದ ಮೇಲೆ ಇಲ್ಲಿವರೆಗೆ ನಾವೆಲ್ಲ ಏನೇನು ಪಡ್ಕೊಂಡಿದ್ದೀವಿ. चलो उस पहाड़ के तालाब पे कुत्ती बिल्ली जानवर पानी पीते थे रे, लेकिन हम चलते फिरते इंसान होकर उस पानी को हमें छूने का अधिकार नहीं था। लेकिन आज बाबा साहब के मेहरबानी से बड़े बड़े पदों पर नौकरी कर रहे हैं, बड़े बड़े पदों पे बड़े बड़े घरों में रह रहे हैं, बड़े बड़े गाड़ियों में फिर रहे हैं, स्वाभिमान से बड़े बड़े नौकरियों पे विराजमान मेरे भाई लोग हैं। ये सिर्फ और सिर्फ मेरे बाबा साहब की मेहरबानी है, संविधान की मेहरबानी है। और इसलिए तो कहूंगा क्या, अरे बुद्ध फूले आते नजर, अरे बुद्ध फूले आते नजर, अरे बुद्ध फूले आते नजर भीमराव में,
ಬೀದರ್ನ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದ ಸಮೀಪ ಸಂವಿಧಾನ ದಿನದ ಅಂಗವಾಗಿ ಬುದ್ಧ ಬಸವ ಭೀಮ ಎಜುಕೇಷನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ರಕ್ತದಾನ ಶಿಬಿರ ನಡೆಯಿತು. ಸಂವಿಧಾನ ದಿನ 40 ಜನರಿಂದ ರಕ್ತದಾನ. ಬುದ್ಧ ಬಸವ ಭೀಮ ಎಜುಕೇಷನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸಂವಿಧಾನ ದಿನದ ಅಂಗವಾಗಿ ಇಲ್ಲಿಯ ಅಂಬೇಡ್ಕರ್ ವೃತ್ತದ ಸಮೀಪ ಏರ್ಪಡಿಸಿದ್ದ ರಕ್ತದಾನ ಶಿಬಿರದಲ್ಲಿ 40 ಮಂದಿ ರಕ್ತದಾನ ಮಾಡಿದ್ದರು. ರಕ್ತದಾನಿಗಳಿಗೆ ಪ್ರಮಾಣ ಪತ್ರ ನೀಡಿ ಗೌರವಿಸಲಾಯಿತು. ನಗರಸಭೆ ಅಧ್ಯಕ್ಷ ಮಹಮ್ಮದ್ ಗೌಸ್ ಶಿಬಿರವನ್ನು ಉದ್ಘಾಟಿಸಿದ್ದರು. ಬುದ್ಧ ಬಸವ ಭೀಮ ಎಜುಕೇಷನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ವಿನೋದ್ ಕುಮಾರ್ ಅಪ್ಪೆ ಅಧ್ಯಕ್ಷತೆ ವಹಿಸಿದ್ದರು. ಮುಖಂಡರಾದ ಅಬ್ದುಲ್ ಮನ್ನಾನ್ ಸೇಠ್, ರಮೇಶ್ ಠಾಕುಳ್ಗಿ, ಬಾಬುರಾವ್ ಪಾಸ್ವಾನ್, ಬಸವರಾಜ್ ಮಾಳ್ಗೆ, ಸೂರ್ಯಕಾಂತ್ ಸಾದೂರೆ, ಚಂದ್ರಕಾಂತ್ ನಿರಾಟೆ, ಅಂಬದಾಸ್ ಗಾಯಕ್ವಾಡ್, ಅರುಣ್ ಪಟೇಲ್, ವಿಶಾಲ್ ಅಪ್ಪೆ, ಕುಪೇಂದ್ರ, ಅಪೆಕ್ಸ್ ಬ್ಲಡ್ ಬ್ಯಾಂಕ್ ಸಿಬ್ಬಂದಿ ಇತರರು ಇದ್ದರು. ಯಾರೋ ಇರ್ತಾರೆ ಅನ್ನೋದು ಆಯ್ತು ಮಾತಾಡ್ತಾರೆ ಏನ್ರ ಆಗ್ಲತ್ತ ಹೇಳ್ರ ಗಣೇಶ ಬಾಂಬಣಿತ್ತು ಗಣೇಶಗ ಮುಂದಿನ ಹಚ್ಚಿ ನನಗೆ ಅವನಿಗೆ ಬರತ್ತ ಅವನಿಗೆ ವೆಂಕಟಣ್ಣ ಬರತ್ತ ಅಂತ ಹೆಂಗ್ ಮಾಡ್ತೀವಿ ಅವು ಬರಲ್ಲ ನಮ್ಮ ಬುದ್ಧ ಬಸವ ಭೀಮ ಎಜುಕೇಷನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ 76ನೇ ಸಂವಿಧಾನ ದಿನದಂದು ಒಂದು ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ ನಮ್ಮ ಅಂಬೇಡ್ಕರ್ ವೃತ್ತದ ಹತ್ತಿರ. ಈ ದಿನ ನಮ್ಮ ಸಹೋದರಾದ ವಿಶಾಲಪ್ಪೆ ಅವರು ಅಪೆಕ್ಸ್ ಆಸ್ಪತ್ರೆಯಲ್ಲಿ ಒಂದು ಬ್ಲಡ್ ಬ್ಯಾಂಕ್ ಅವರು ಸ್ವತಃವಾಗಿ ಮಾಡ್ತಾಯಿದ್ದಾರೆ. ಅವರು ಇವತ್ತು ಒಂದು ಬ್ಲಡ್ ಬ್ಯಾಂಕ್ ಆರ್ಗನೈಸ್ ಮಾಡಿದ್ದಾರೆ ಇಲ್ಲಿ. ಈಗ ಈ ದಿನ ಭಾಳಷ್ಟು ಜನ ಇವತ್ತು ನಮ್ಮ ಅಣ್ಣತಂಬರು, ನಮ್ಮ ಸಹೋದರರು ಭಾಳಷ್ಟು ಜನ ಇವತ್ತು ಅವರ ವೈಯಕ್ತಿಕ ಇಂಟ್ರೆಸ್ಟ್ಲಿಂದ ಬಂದು ಅವರು ರಕ್ತದಾನವನ್ನು ಮಾಡ್ತಾಯಿದ್ದಾರೆ. ನಾವು ತುಂಬ ಹೃದಯದಿಂದ ಎಲ್ಲ ಯಾರ್ಯಾರು ರಕ್ತದಾನ ಮಾಡಿದ್ದಾರೆ ಹಾಗೂ ಅದರಿಂದ ಯಾರ್ಯಾರು ಬಂದು ಇಲ್ಲಿ ಸಪೋರ್ಟ್ ಮಾಡ್ತಾಯಿದ್ದಾರೆ ಅವರಿಗೆಲ್ಲ ನಾನು ತುಂಬ ಹೃದಯದಿಂದ ನಾನು ಧನ್ಯವಾದವನ್ನು ತಿಳಿಸ್ತೀನಿ. ಇದೇ ರೀತಿ ಯಾಕಂದರೆ ರಕ್ತದಾನ ಒಂದು ಜೀವ ಉಳಿಸುತ್ತೆ. ರಕ್ತದಾನ ಮಾಡೋದ್ರಿಂದ ಭಾಳಷ್ಟು ಅನುಕೂಲ ಆಗುತ್ತೆ. ದೈಹಿಕವಾಗೂ ಹಾಗೂ ಆರೋಗ್ಯದಲ್ಲಿ ಒಳ್ಳೆ ರೀತಿ ಸುಧಾರಣೆ ಆಗುತ್ತೆ. ಒಂದು ವರ್ಷದಲ್ಲಿ ಯಾರಾದರೂ ಇಲ್ಲಿ 4 ಸಲ ರಕ್ತದಾನ ಮಾಡಬೇಕು. ಇದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ರೀತಿ ಮುಂದಿನ ದಿನಗಳನ್ನು ಮತ್ತು ಈಗ 6ನೇ ಡಿಸೆಂಬರ್ ಬಾಬಾ ಸಾಹೇಬ್ ಪರಿನಿಬ್ಬಾಣ ದಿವಸದಂದು ಆಗೋದು ನಾವು ಭಾಳಷ್ಟು ಜನ ಇವತ್ತು ಆ ದಿನವೂ ಮಾಡ್ತಾ ಇರ್ತಾರೆ. ಆ ದಿನವೂ ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ ಅಥವಾ ಇದು ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ. ತಾವೆಲ್ಲರೂ ಎಷ್ಟೇ ಜನ ಇವತ್ತು ಮಾಧ್ಯಮದವರು ಭಾಳಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ, ಪೊಲೀಸ್ ಇಲಾಖೆದವರು ಸಪೋರ್ಟ್ ಇದೆ. ಆದ ಕಾರಣ ಎಲ್ಲರಿಗೂ ತುಂಬ ಹೃದಯದಿಂದ ನಮ್ಮ ಬುದ್ಧ ಬಸವ ಭೀಮ ಎಜುಕೇಷನ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಾನು ಎಲ್ಲರಿಗೂ ತುಂಬ ಹೃದಯದಿಂದ ನಾನು ಧನ್ಯವಾದ ತಿಳಿಸ್ತೀನಿ. ಬೀದರ್ನ ಪ್ರಧಾನ ಅಂಚೆ ಕಚೇರಿಯಲ್ಲಿ ಸಂವಿಧಾನ ದಿನ ಆಚರಿಸಲಾಯಿತು. ಸಮಾನ ಹಕ್ಕು ನೀಡಿದ ಸಂವಿಧಾನ ದೇಶದ ಪ್ರತಿ ಪ್ರಜೆಗೂ ಸಮಾನ ಹಕ್ಕು ನೀಡಿದೆ ಎಂದು ಬೀದರ್ ಅಂಚೆ ಅಧೀಕ್ಷಕ VL ಚಿತ್ಕೋಟೆ ಹೇಳಿದ್ದರು. ನಗರದ ಪ್ರಧಾನ ಅಂಚೆ ಕಚೇರಿಯಲ್ಲಿ ನಡೆದ ಸಂವಿಧಾನ ದಿನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದ್ದರು. ವಿವಿಧ ದೇಶಗಳು ಸಂವಿಧಾನಗಳ ಅಧ್ಯಯನದ ನಂತರವೇ ಭಾರತ ಸಂವಿಧಾನ ರಚಿಸಲಾಗಿದೆ. ಸಂವಿಧಾನದ ಕುರಿತು ತಯಾರಿಸುವಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಪಾತ್ರ ಪ್ರಮುಖವಾಗಿದೆ ಎಂದರು. ಪ್ರಸ್ತುತ ಮಹಿಳೆಯರಿಗೆ ದೊರೆಯುತ್ತಿರುವ ಸ್ಥಾನಮಾನ ಡಾಕ್ಟರ್ ಅಂಬೇಡ್ಕರ್ ಅವರ ಕೊಡುಗೆ.
ಅವರು ಕೊಟ್ಟ ಸಂವಿಧಾನಕ್ಕೆ ಬದ್ಧರಾಗಿ ನಡೆಯುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಕಚೇರಿಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಮಂಗಲಾ ಭಾಗವತ್ ಹೇಳಿದರು. ಸಂವಿಧಾನದ ಬಗ್ಗೆ ಎಲ್ಲರಿಗೂ ಸದಾ ಗೌರವ ಇರಬೇಕು ಎಂದು ಅಧ್ಯಕ್ಷತೆ ವಹಿಸಿದ ರಾಜೇಂದ್ರ ಬಗ್ಗೆ ನುಡಿದರು. ಪದೋನ್ನತಿ ಹೊಂದಿದ ಇಲಾಖೆಯ ದತ್ತಾತ್ರೇಯ ರೆಡ್ಡಿ, ವೆಂಕಟೇಶ್ ಎನ್, ರಾಜು ಗೌಳಿ, ಅರುಣ್ ಪಾಟೀಲ್, ಸಂಗಮೇಶ್, ವಿಶಾಲ್, ಶಿವಕುಮಾರ್, ಬಸವರಾಜ್, ರಮೇಶ್, ಸಚಿನ್ ಅವರನ್ನ ಸನ್ಮಾನಿಸಲಾಯಿತು. ಹರೀಶ್ ಕುಮಾರ್ ನಿರೂಪಿಸಿದ್ದರು. ಸುಧಾಕರ್ ಎಲ್ಡಿ ಸ್ವಾಗತಿಸಿದ್ದರು. ಮಹೇಶ್ ಅವರು ವಂದಿಸಿದ್ದರು. ಇಂಡಿಯನ್ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ಜಿಲ್ಲಾ ಯುವ ಘಟಕದ ನೂತನ ಉಪಾಧ್ಯಕ್ಷ ರಾಜ್ಕುಮಾರ್ ಬೂಜಾ ಅವರಿಗೆ ಅಸೋಸಿಯೇಷನ್ ರಾಜ್ಯ ಅಧ್ಯಕ್ಷ ಸಂಜಯ್ ಜಾಗೀರ್ದಾರ್ ಹಾಗೂ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಪ್ರದೀಪ್ ಕುಮಾರ್ ತಾಜಲಾಪುರ್ ಅವರು ಕಾಡ್ವಾದ್ ಗ್ರಾಮದ ಚರ್ಚ್ನಲ್ಲಿ ನೇಮಕಾತಿ ಪತ್ರ ವಿತರಿಸಿದರು. ಕ್ರಿಶ್ಚಿಯನ್ ಅಸೋಸಿಯೇಷನ್ಗೆ ರಾಜ್ಕುಮಾರ್ ನೇಮಕ. ಇಂಡಿಯನ್ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ಜಿಲ್ಲಾ ಯುವ ಘಟಕದ ಉಪಾಧ್ಯಕ್ಷರಾಗಿ ತಾಲೂಕಿನ ಕಾಡ್ವಾದ್ ಗ್ರಾಮದ ರಾಜ್ಕುಮಾರ್ ಬೂಜಾ ಅವರನ್ನ ನೇಮಕ ಮಾಡಲಾಗಿದೆ. ಅಸೋಸಿಯೇಷನ್ ರಾಜ್ಯ ಅಧ್ಯಕ್ಷ ಸಂಜಯ್ ಜಾಗೀರ್ದಾರ್ ಅವರು ನಿರ್ದೇಶನದ ಮೇರೆಗೆ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಪ್ರದೀಪ್ ಕುಮಾರ್ ತಾಜಲಾಪುರ್ ಅವರು ಈ ನೇಮಕ ಮಾಡಿ ಆದೇಶ ಹೊರಡಿಸಿದ್ದಾರೆ. ನೇಮಕಾತಿ ಪತ್ರ ವಿತರಣೆ ರಾಜ್ಕುಮಾರ್ ಬೂಜಾ ಅವರಿಗೆ ಕಾಡ್ವಾದ್ ಗ್ರಾಮದ ಚರ್ಚ್ನಲ್ಲಿ ಸಂಜಯ್ ಜಾಗೀರ್ದಾರ್ ಹಾಗೂ ಪ್ರದೀಪ್ ಕುಮಾರ್ ತಾಜಲಾಪುರ್ ನೇಮಕಾತಿ ಪತ್ರ ವಿತರಿಸಿದರು. ಅಸೋಸಿಯೇಷನ್ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ರಾಣಿ ದಿಲೀಪ್, ಸಾಲೋಮನ್ ಡಿಕೆ, ದೇವದಾಸ್ ಚಿದ್ರಿ, ಸ್ಟೆಫನ್ ಇಮನ್ವೆಲ್ ಸೇರಿದಂತೆ ಇತರರು ಇದ್ದರು. ನೆಹರು ಸ್ಟೇಡಿಯಂ ಹತ್ತಿರವಿರುವ ಗುರುನಾನಕ್ ಪಬ್ಲಿಕ್ ಶಾಲೆಯಲ್ಲಿ 75ನೇ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. 9ನೇ ತರಗತಿಯ ವಿದ್ಯಾರ್ಥಿನಿ ಸಿದ್ರಾ ಮಾತನಾಡುತ್ತಾ, ನವೆಂಬರ್ 26 ಸ್ವಾತಂತ್ರ್ಯ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಹತ್ವದ ದಿನವಾಗಿದೆ. 1949ರ ನವೆಂಬರ್ 26ರಂದು ಸಂವಿಧಾನವನ್ನು ಅಳವಡಿಸಿಕೊಳ್ಳಲಾಯಿತು. ಅದರ ಅಂಗವಾಗಿಯೇ ನಾವು ಇಂದು ಸಂವಿಧಾನ ದಿನವನ್ನು ಆಚರಣೆ ಮಾಡುತ್ತಿದ್ದೇವೆ. ಭಾರತದಲ್ಲಿ ಸಂವಿಧಾನ ಅಂಗೀಕಾರವಾಗಿದ್ದು 1949ರ ನವೆಂಬರ್ 26ರಂದೇ. ಆದರೂ ಅನುಷ್ಠಾನಕ್ಕೆ ಬಂದಿದ್ದು 1950ರ ಜನವರಿ 26ರಂದು. ಈ ದಿನವನ್ನು ಗಣರಾಜ್ಯೋತ್ಸವ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಎಂದು ಈ ದಿನದ ಪ್ರಾಮುಖ್ಯತೆಯನ್ನು ತಿಳಿಸಿದರು. ಇನ್ನೋರ್ವ ವಿದ್ಯಾರ್ಥಿನಿ ಜಾನ್ವಿ ಮಾತನಾಡುತ್ತಾ, ನಮ್ಮ ಸಂವಿಧಾನ ದೇಶದ ಜನರನ್ನ ಸಶಕ್ತಗೊಳಿಸಿದೆ, ಸರ್ವರಿಗೂ ಸಮಾನತೆ ಒದಗಿಸಿದೆ, ಮೂಲಭೂತ ಹಕ್ಕುಗಳು ಕರ್ತವ್ಯವನ್ನು ನೀಡಿದೆ. ಭಾರತಕ್ಕೆ ಸಂವಿಧಾನವೇ ದೊಡ್ಡ ಬರ. ನಮ್ಮ ಸಂವಿಧಾನವು ನಮ್ಮೆಲ್ಲರನ್ನ ರಕ್ಷಿಸುವ ಬಹುದೊಡ್ಡ ಕಾನೂನು. ನಮ್ಮ ದೇಶದಲ್ಲಿ ಹೊಸ ಶಕೆ ಆರಂಭವಾಗಿದ್ದು ಸಂವಿಧಾನ ಜಾರಿಗೆ ಬಂದಾಗಿನಿಂದಲೇ ಸಂವಿಧಾನದ ಮಹತ್ವ ಬಗ್ಗೆ ಎಲ್ಲರಿಗೂ ಅರಿವು ಮೂಡಿಸುವ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸುವುದರ ಜೊತೆಗೆ ಅವರ ಸಾಧನೆಯ ಬಗ್ಗೆ ತಿಳಿಸಿಕೊಡುವುದು ಈ ದಿನದ ವಿಶೇಷತೆ. ಭಾರತದ ಸಂವಿಧಾನಕ್ಕೆ ವಿಶ್ವದಲ್ಲೇ ದೊಡ್ಡ ಸಂವಿಧಾನ ಎಂಬ ಹಿರಿಮೆ ಇದೆ ಎಂದು ತಿಳಿಸಿದ್ದರು. 9ನೇ ತರಗತಿಯ ವಿದ್ಯಾರ್ಥಿನಿಯಾದ ಸುಹಾಸಿನಿ ಸಂವಿಧಾನ ಮುನ್ನುಡಿಯನ್ನ ಪಠಿಸಿದ್ದರು. ಭಾರತ ದೇಶದ ಪ್ರಜೆಗಳು ಸಂವಿಧಾನದ ಬಗ್ಗೆ ಅರಿತುಕೊಂಡು ಗೌರವಿಸಬೇಕು ಎಂದು ಕರೆಕೊಟ್ಟರು. ಈ ಸಂದರ್ಭದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇದರಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನ ನೀಡಲಾಯಿತು. ಡೀನ್ ರಾದ ಹನುಮಾನ್ ಅವರು ಪ್ರಮಾಣ ಪತ್ರ, ಟ್ರೋಫಿ ಮತ್ತು ಮೆಡಲ್ ನೀಡಿ ಗೌರವಿಸಿದ್ದರು. ಈ ಸಂದರ್ಭದಲ್ಲಿ ಮುಖ್ಯ ಗುರುಗಳಾದ ಆರಿಷ್ ಹಾದಿ, ಪ್ರಾಂಶುಪಾಲರಾದ ಅಮ್ಜದ್ ಅಲಿ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಮಾನವ ಬಂಧುತ್ವ ವೇದಿಕೆ, ಬುದ್ಧ ಬೆಳಕು ಟ್ರಸ್ಟ್, ಕನ್ನಡ ಸಾಹಿತ್ಯ ಪರಿಷತ್ತು ಮಹಿಳಾ ಘಟಕ ಹಾಗೂ ಸಮತಾ ಪ್ರೌಢಶಾಲೆ ಬೀದರ್ನಲ್ಲಿ 75ನೇ ಸಂವಿಧಾನ ಅಂಗೀಕಾರ ದಿನದ ನಿಮಿತ್ತ ಸಂವಿಧಾನ ದಿನಾಚರಣೆ ಹಾಗೂ ಸಂವಿಧಾನ ಓದುವ ಅಭಿಯಾನದ ಉದ್ಘಾಟನಾ ಸಮಾರಂಭ ಸಮತಾ ಪ್ರೌಢಶಾಲೆಯಲ್ಲಿ ಜರುಗಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಜ್ಞಾನೋದಯ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಕಾಶಿನಾಥ್ ಚೆಲ್ವ ಮಾತನಾಡಿ, ಪ್ರತಿಯೊಂದು ಕ್ಷೇತ್ರ ಇಂದು ಅಭಿವೃದ್ಧಿ ಆಗಲು ಡಾಕ್ಟರ್ BR ಅಂಬೇಡ್ಕರ್ ಅವರ ಚಿಂತನೆಗಳು, ಅವರ ಶೈಕ್ಷಣಿಕ ಕ್ರಾಂತಿಯ ಪ್ರತಿಫಲವಾಗಿದೆ. ಇಂದು ಭಾರತ ವಿಶ್ವಗುರು ಆಗಲು ಸಂವಿಧಾನದಿಂದ ಮಾತ್ರ ಸಾಧ್ಯವಾಗಿದೆ ಎಂದು ನುಡಿದರು. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಮಾನ್ಯ ವಿಧಾನ ಪರಿಷತ್ ಮಾಜಿ ಸದಸ್ಯ ಕೆ ಪುಂಡಲೀಕರಾವ್ ಸಂವಿಧಾನದ ಮಹತ್ವವನ್ನು ಮಕ್ಕಳಿಗೆ ತಿಳಿಸಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ತು ಮಹಿಳಾ ಘಟಕದ ಅಧ್ಯಕ್ಷೆ ರೂಪಾ ಪಾಟೀಲ್ ಡಾಕ್ಟರ್ ಅಂಬೇಡ್ಕರ್ ಅವರ ಕುರಿತು ರಚಿಸಿದ ಸ್ವಚರಿತ ಕವನ ವಾಚನ ಮಾಡಿದ್ದರು. ಅಧ್ಯಕ್ಷತೆಯನ್ನ ಮುಖ್ಯ ಗುರು ಬಳಿರಾಮ್ ಕುರ್ನಳೆ ವಹಿಸಿದ್ದರು.
ನಿನಗೆ ನೀನು ಬೆಳಕು ಗ್ರಂಥದ ಲೇಖಕ ಯುವ ಸಾಹಿತಿ ಶರಣು ಫೂಲೆರವರಿಗೆ ವಿಶೇಷ ಸನ್ಮಾನ ಮಾಡಲಾಗಿತ್ತು. ಬುದ್ಧ ಬೆಳಕು ಟ್ರಸ್ಟ್ ಮತ್ತು ಮಾನವ ಬಂಧುತ್ವ ವೇದಿಕೆ ಅಧ್ಯಕ್ಷ ಮಹೇಶ್ ಗೋರ್ನಾಳ್ಕರ್ ಸಂವಿಧಾನ ಪೀಠಿಕೆಯನ್ನ ಮಕ್ಕಳಿಗೆ ಬೋಧಿಸಿದ್ದರು ಮತ್ತು ಸಮತಾ ಪ್ರೌಢಶಾಲೆ ಸಂವಿಧಾನ ಪೀಠಿಕೆ ಕಾಣಿಕೆಯಾಗಿ ನೀಡಿದ್ದರು. ಕಾರ್ಯಕ್ರಮದಲ್ಲಿ ಪ್ರಮುಖರಾದ ನಾಗಪ್ಪ ಆನಂದಿನೆ, ವಿಜಯ್ ಕುಮಾರ್ ವಂಟೆ, ಚಂದ್ರಕಾಂತ್ ಸರ್, ಶೈಲಜಾ ಪದ್ದೆ, ಯುವ ಮುಖಂಡ ಪೀಟರ್ ಇಸ್ಲಾಂಪುರ್ ಉಪಸ್ಥಿತರಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.